ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ರೈತರು ಇನ್ನು ಮುಂದೆ ಶ್ರೀಮಂತರಾಗಿ ಬಿಡ್ತಾರಾ? ಭೂ ಮಾಲೀಕರು ಶ್ರೀಮಂತರಾಗ್ತಾರಾ? ಯಾರ್ಯಾರು ಭೂಮಿಯನ್ನು ಹೊಂದಿದಾರೋ ಅವರೆಲ್ಲರೂ ಇನ್ನು ಮುಂದಕ್ಕೆ ಶ್ರೀಮಂತರಾಗೇ ಬಿಡ್ತಾರಾ? ಭೂಮಿಗೆ ಚಿನ್ನದ ಬೆಲೆ ಬಂದು ಬಿಡುತ್ತಾ? ಯಾಕೆ ಈ ಒಂದು ವಿಚಾರ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಒಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಇದರಲ್ಲಿ ಸೆಕ್ಷನ್ 95ಗೆ ಒಂದು ಅಮೆಂಡ್ಮೆಂಟ್ ತಿದ್ದುಪಡಿಯನ್ನು ತಂದು ರೈತರಿಗೆ ಭೂ ಮಾಲೀಕರುಗಳಿಗೆ ಅನುಕೂಲವಾಗುವಂತಹ ಒಂದು ಅತ್ಯುತ್ತಮವಾದಂತಹ ಕಾನೂನನ್ನು ಮಾಡಿದ್ದಾರೆ. ಈ ಕಾನೂನಿನ ಮುಖಾಂತರ ಇನ್ನು ಮುಂದೆ ಈ ಒಂದು ವ್ಯಾಪಾರ ಮಾಡಬೇಕು, ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಬೇಕು, ವಾಣಿಜ್ಯೋದ್ಯಮಗಳನ್ನು ನಡೆಸಬೇಕು, ಹೈನುಗಾರಿಕೆಗಳನ್ನು ಮಾಡಬೇಕು, ಸಣ್ಣ ಪುಟ್ಟ ಕಾರ್ಖಾನೆಗಳನ್ನು ಮಾಡಬೇಕು, ಹೀಗೆ ಕನ್ವರ್ಷನ್ನ ಮಾಡಿ, ಅಂದರೆ ಭೂಮಿಯನ್ನು ಕನ್ವರ್ಟ್ ಮಾಡಿ ನಾವು ಅದರಲ್ಲಿ ಸಾಕಷ್ಟು ವಾಣಿಜ್ಯೋದ್ಯಮಗಳನ್ನು ನಡೆಸಿ ಇತರರಿಗೂ ಉದ್ಯೋಗಗಳನ್ನು ಕೊಡುವ ಮುಖಾಂತರ ನಾವು ಕೂಡ ಬೆಳವಣಿಗೆ ಆಗ್ತೇವೆ ಮತ್ತು ದೇಶದ ಆರ್ಥಿಕ ಶಕ್ತಿಗೆ, ಪ್ರಗತಿಗೆ ಕಾರಣರಾಗ್ತೇವೆ ಎಂಬುವಂತಹ ಒಂದು ವಿಚಾರಧಾರೆಗಳು ನಮ್ಮ ಸುತ್ತಮುತ್ತ ಈಗ ಕಂಡು ಬರ್ತಾ ಇದೆ. ಇದನ್ನು ಕೃಷ್ಣ ಬೈರೇಗೌಡರು ಘೋಷಣೆಯನ್ನು ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ, ಪ್ರಜಾಪ್ರತಿನಿಧಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಭೂಮಿಗೆ ಚಿನ್ನದ ಬೆಲೆ ಯಾಕೆ ಬಂದು ಬಿಡುತ್ತೆ ಅಂತ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇದ್ದುಬಿಟ್ರೆ ಆ ಕೃಷಿ ಭೂಮಿಯಲ್ಲಿ ಕೇವಲ ಏನಪ್ಪ ತೆಂಗು, ಅಡಿಕೆನೋ, ಶುಂಠಿನೋ, ಕೊತ್ತಂಬರಿನೋ, ತರಕಾರಿಗಳು, ಇನ್ನೇನೋ ಬೆಳೆಗಳನ್ನು ಬೆಳೀತಾರೆ. ಇದರಿಂದ ಏನು ಬಂದುಬಿಡುತ್ತೆ? ಆದಾಯ ಏನೂ ಬರೋದಿಲ್ಲ. ಆದ್ದರಿಂದ ಈ ಕೃಷಿಯನ್ನು ನಂಬಿಕೊಂಡು ನಾವು ಕೋಟಿಗಟ್ಟಲೆ, ಲಕ್ಷಗಟ್ಟಲೆ ಬಂಡವಾಳಗಳನ್ನು ಹಾಕೋಕ್ಕಾಗೋದಿಲ್ಲ. ಹಾಗೂ ಇದರಿಂದ ಏನೂ ಉಪಯೋಗಕ್ಕಿಲ್ಲ. ಮಳೆ ಬಂದರೆ ಆಯಿತು, ಇಲ್ಲಾಂದರೆ ಹಾಕಿದ ಬೆಳೆಗಳೆಲ್ಲವೂ ನಾಶ ಆಗಿಬಿಡುತ್ತೆ, ನಷ್ಟ ಆಗುತ್ತೆ. ರೈತರಿಗೆ ಬಹಳ ಯಾವಾಗಲೂ ನಷ್ಟದಲ್ಲಿ ಇರ್ತಾರೆ, ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ರೈತರ ಜೀವನವೇ ಕಷ್ಟದಾಯಕವಾದದ್ದು ಎಂಬುವಂತಹ ಚಿತ್ರಣ ನಮ್ಮ ಭಾರತ ದೇಶದಲ್ಲಿ ಇದೆ. ಈ ಭಾರತ ದೇಶದ ಬೆನ್ನೆಲುಬಾಗಿದ್ದರೂ ಕೂಡ ಕೃಷಿ ಭೂಮಿಗಳಿಗೆ ಈ ರೀತಿ ಮೂಗು ಮುರಿಯೋದು, ಕೃಷಿ ಭೂಮಿಗಳು ಅಂತ ಹೇಳಿದ್ರೆ ಅಯ್ಯೋ ಬಿಡಪ್ಪ ಅದೆಲ್ಲೋ ಇದೆ, ಏನು ಶುಂಠಿನೋ, ಕೊತ್ತಂಬರಿನೋ, ಸೌತೆಕಾಯಿನೋ ಹಾಕೊಂಡು ಏನು ಬೆಳೆಯೋಕ್ಕಾಗತ್ತೆ, ಏನು ತಿನ್ನೋಕ್ಕಾಗತ್ತೆ ಅನ್ನುವಂತಹ ಒಂದು ಮಾತಿರೋದರಿಂದ ಕೃಷಿ ಭೂಮಿಗಳಿಗೆ ಹೆಚ್ಚಿನ ಬೆಲೆ ಇರೋದಿಲ್ಲ. ಮತ್ತು ಅದನ್ನು ತೆಗೆದುಕೊಂಡು ಇನ್ನೇನೋ ಒಂದು ರೆಸಿಡೆನ್ಷಿಯಲ್ಗೋ ಅಥವಾ ಕಮರ್ಷಿಯಲ್ಗೋ ಅಥವಾ ಇಂಡಸ್ಟ್ರೀಸ್ಗಳಿಗೋ ಅದನ್ನು ಕನ್ವರ್ಟ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ, ಬಹಳ ಪ್ರೊಸೆಸ್ಗಳಿರುತ್ತೆ. ನೀವು ವಿಲೇಜ್ ಅಕೌಂಟೆಂಟಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರು, ತಹಸೀಲ್ದಾರು, DC, AC ಈ ಎಲ್ಲರಿಗೂ ಕೂಡ ನೀವು ಅವರೆಲ್ಲರನ್ನು ನೋಡಿಕೊಂಡು ಅವರು ಕೇಳುವಂತಹ ದಾಖಲೆಗಳನ್ನು ಕೊಡುವಷ್ಟರಲ್ಲಿ ಹೈರಾಣಾಗಿ ಅವರಿಗೆ ಬೇಡಿಕೆಗಳನ್ನು ಈಡೇರಿಸ್ತಾ ನೀವು ಪಡ್ಕೊಳ್ಳೋ ಅಷ್ಟರಲ್ಲಿ ಕಾನೂನುಬದ್ಧವಾಗಿ ಒಂದು ಭೂಮಿ ಕೃಷಿಯಿಂದ ಕೃಷಿಯೇತರ ಭೂಮಿಯಾಗಿ ವಾಣಿಜ್ಯೋದ್ಯಮಕ್ಕೋ ಅಥವಾ ಇನ್ನೇನೋ ವಾಸಯೋಗ್ಯಕ್ಕೋ ಅಥವಾ ಕೈಗಾರಿಕೆಗೋ ನೀವು ಕನ್ವರ್ಷನ್ ಮಾಡಬೇಕು, ರೂಪಾಂತರ ಮಾಡಬೇಕು, ಚೇಂಜ್ ಆಫ್ ಲ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಕಾನೂನಿನ ಪ್ರಕಾರ 120 ದಿನಗಳು ಕೊಟ್ಟಿದ್ದರೂ ಕೂಡ ಕೆಲವೊಮ್ಮೆ 6 ತಿಂಗಳು, 1 ವರ್ಷ ಕೂಡ ಮಾಡಿರೋದು ಉಂಟು. ಅಲಸಿ ಟೇಬಲಿಂದ ಟೇಬಲ್ಗೆ ಹೋಗೋಷ್ಟರೊಳಗಡೆ ಇವ್ರ ಸಹವಾಸನೆ ಸಾಕಪ್ಪ, ಈ ಕನ್ವರ್ಷನ್ ಮಾಡಿಸೋದು ಸಾಕು, ಈ ಫ್ಯಾಕ್ಟ್ರಿ ಸೆಟಪ್ ಮಾಡೋದು ಸಾಕು, ಮತ್ತು ಇಲ್ಲಿ ಇಷ್ಟೊಂದು ಬಂಡವಾಳಗಳನ್ನು ಹೂಡಿ ಈ ರಿಸ್ಕ್ಗಳನ್ನು ಪಡೆಯೋದು ಸಾಕು ಅಂತ ಹೇಳಿಬಿಟ್ಟು ಜನ ಇದರ ಸಹವಾಸನೆ ಬೇಡ ಅಂತ ಹೇಳಿ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ಗೆ ಡಿಮೋಟಿವೇಟ್ ಆಗಿ ಈ ಒಂದು ಸರ್ಕಾರದ ನಿಲುವುಗಳು, ಕಾರ್ಯವೈಖರಿಗಳು ಮತ್ತು ಸರಳೀಕರಣವಲ್ಲದ ಕಷ್ಟವಾದಂತಹ ನಿಯಮಗಳು ಇದೆಲ್ಲವನ್ನು ನೋಡಿ ಬೇಜಾರಾಗಿ ಈ ಬಂಡವಾಳಶಾಹಿಗಳು ಹಿಂದೇಟಾಗ್ತಾಯಿದ್ರು ಈ ಒಂದು ಕರ್ನಾಟಕದಲ್ಲಿ ಕೂಡ. ನೋಡಿ, ಪಕ್ಕದ
ಆಂಧ್ರ ಪ್ರದೇಶ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಕೇರಳ ಆಗಿರಬಹುದು, ಮಹಾರಾಷ್ಟ್ರ ಆಗಿರ್ಬೋದು. ಹೀಗೆ ಹಲವಾರು ರಾಜ್ಯಗಳು ಸಾಕಷ್ಟು ಸರಳೀಕರಣಗೊಳಿಸಿ ಬಂಡವಾಳಶಾಹಿಗಳನ್ನು ಇವರು ಎಳ್ಕೊಂಡು ಅವರನ್ನು ಆಕರ್ಷಿಸಿ ಅವರಿಗೆ ಒಂದು 15 ದಿನದ ಒಳಗಡೆ ನೀವು ಇವತ್ತು ಇನ್ವೆಸ್ಟ್ ಮಾಡಿ ಭೂಮಿ ತಗೊಳ್ಳಿ, ಈ ರೀತಿಯಾಗಿ ಸರಳೀಕರಣಗೊಳಿಸಿ 10-15 ದಿನದ ಒಳಗಡೆ ಅವರಿಗೆ ಭೂಮಿಗಳನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ಮಾಡಿ ಎಷ್ಟೋ ಲಕ್ಷ ಕೋಟ್ಯಾಂತರ ರೂಪಾಯಿ ಬಂಡವಾಳಗಳು ನಮ್ಮ ರಾಜ್ಯದಲ್ಲಿದ್ದಂಥ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೊರಟೋಗಿದ್ದಾರೆ. ಈ ಒಂದು ಸಮಸ್ಯೆಗಳನ್ನು ಎದುರಿಸೋಕ್ಕಾಗದೇ ಹೊರಟೋಗಿದ್ದಾರೆ. ಅಂದರೆ ಈ ಒಂದು ರೆಡ್ ಟೇಪಿಸಮ್ ಅಂತ ಹೇಳಿ ನಾವು ಕರೀತೇವೆ. ಅಂದರೆ ಈ ಒಂದು ದೌರ್ಜನ್ಯಗಳು ತಡೆಯೋಕ್ಕಾಗದೇ ಹೊರಟೋಗಿದ್ದಾರೆ. ಆದ್ದರಿಂದ ಈ ಹೋದಂತಹ ಒಂದು ಕಂಪನಿಗಳಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡಬಹುದಾದದ್ದು ಅಂತ ಹೇಳಿದ್ರೆ ಫಾಕ್ಸ್ಕಾನ್ ಅಂತ ಹೇಳಿ ಆ ಒಂದು ಕಂಪನಿಯನ್ನು ನೀವು ನೋಡಬಹುದಾಗಿದೆ. ಮತ್ತು ಇನ್ನೊಂದು ನೋಡಿ, ಈ ಒಂದು ಗವರ್ನಮೆಂಟ್ ಆಫ್ ತೆಲಂಗಾಣ ಇಲ್ಲಿ ಸಾಕಷ್ಟು ಸರಳೀಕರಣಗಳನ್ನು ಗೊಳಿಸಿ 15 ದಿವಸದಲ್ಲಿ ಇಂಡಸ್ಟ್ರಿಗಳಿಗೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇವ್ರನ್ನೆಲ್ಲ ಅನುಕೂಲಗಳು ಮಾಡಿಕೊಟ್ಟಾಗ ಯಾರಿಗೆ ಎಲ್ಲಿ ಆದ್ಯತೆಗಳಿದಾವೋ ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ಬಂಡವಾಳಶಾಹಿಗಳು ಕೂಡ ಬರ್ತಾ ಹೋಗ್ತಾರೆ ಅನ್ನೋದನ್ನು ನಾವು ಇಲ್ಲಿ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ಈ ಎಲ್ಲ ಬಂಡವಾಳಶಾಹಿಗಳು ಹೋದ ಮೇಲೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಂದಾಗೆ ಈ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಈಗ ಸರ್ಕಾರ ಈ ಫ್ರೀ ಬೀಸ್ಗಳನ್ನು ಮಾಡಿಕೊಂಡು ಉಚಿತ ಕೊಡುಗೆಗಳನ್ನು ಮಾಡಿ ದಿವಾಳಿ ಆಗಿರೋದರಿಂದ, ಇವರಿಗೂ ಖಜಾನೆ ಖಾಲಿ ಆಗಿರೋದ್ರಿಂದ, ದುಡ್ಡುಗಳು ಬರಬೇಕಾಗಿರೋದ್ರಿಂದ ಇವರು ಸೆಕ್ಷನ್ 95ನ ಮಾಡಿ ಈಗ ಗೇಮ್ ಚೇಂಜರ್ ಅಂತ ಆಗಿ ಮಾಡಿದ್ದಾರೆ. ಸೊ ಇದರ ಪ್ರಕಾರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯ ಬೆನಿಫಿಟ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕೃಷಿ ಭೂಮಿಯನ್ನು ನೀವು ರೂಪಾಂತರಗೊಳಿಸಿಕೊಳ್ಳಬೇಕು, ಕನ್ವರ್ಷನ್ ಮಾಡಬೇಕು, ಇಂಡಸ್ಟ್ರಿಯಲ್ಗೆ, ವಾಣಿಜ್ಯಕ್ಕೆ ಅಥವಾ ರೆಸಿಡೆನ್ಷಿಯಲ್ಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನನ್ನು ಫಿಲಪ್ ಮಾಡಿ ಆನ್ಲೈನ್ ಮುಖಾಂತರವೇ ಹಾಕಬಹುದಾಗಿದೆ. ಅದು 30 ದಿನಗಳ ಒಳಗೆ ನಿಮಗೆ ಸಂಬಂಧಪಟ್ಟಂತಹ ಇಲಾಖೆಗಳೊಂದಿಗೆ DC ಅವರು ಮಾತನಾಡಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆನವರು ಏನಾದರೂ ತಕರಾರುಗಳಿದ್ದರೆ ಅಥವಾ ತಿರಸ್ಕರಿಸುವುದಿದ್ದರೆ ಅದನ್ನು ಮಾಡಲೇಬೇಕು. 15 ದಿನಗಳ ಕಾಲ ಅದರ ಒಳಗಡೆ ಮಾಡಬೇಕು. ಎಕ್ಸ್ಟ್ರಾ 15 ದಿವಸ ಅಂತ ಕೊಟ್ಟಿದ್ದಾರೆ. 30 ಡೇಸ್ ಒಳಗಡೆ ಅವರು ನಿಮಗೆ ಎಸ್ ಅಥವಾ ನೋ ಅಂತ ಹೇಳ್ಬಿಡ್ಬೇಕು. ಇಲ್ಲ ಇದನ್ನು ನಾವು ಸ್ವೀಕಾರ ಮಾಡಿದ್ದೀವಿ, ಇಲ್ಲ ತಿರಸ್ಕಾರ ಮಾಡಿದ್ದೀವಿ ಅಂತನಾದರೂ ಹೇಳ್ಬಿಡಬೇಕು. ಏನೂ ಹೇಳದೆ ಹೋದರೆ ಬೈ ಡಿಫಾಲ್ಟ್ 31ನೇ ದಿನಕ್ಕೆ ಅದು ಕಂಪ್ಯೂಟರೇ ನಿಮಗೆ ಅಕ್ಸೆಪ್ಟ್ ಮಾಡಿ ಆ ಒಂದು ಕನ್ವರ್ಷನ್ ಸರ್ಟಿಫಿಕೇಟ್ಗಳು ಪಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾದಂತಹ ಒಂದು ಚಲನ್ಗಳನ್ನು ಕ್ರಿಯೇಟ್ ಮಾಡಿ ನೀವು ಸರ್ಟಿಫಿಕೇಟ್ಗಳನ್ನು ಪಡ್ಕೊಳ್ಳುವ ಹಾಗೆ ಕಂಪ್ಯೂಟರೇ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಅಂದರೆ ಯಾವುದೇ ತಕರಾರಿಲ್ಲ, ನಿಮ್ಮ ಅರ್ಜಿ ಸ್ವೀಕೃತಗೊಂಡಿದೆ ಎಂಬುವ ರೀತಿಯಲ್ಲಿ 31ನೇ ದಿನ ನಿಮಗೆ ಆ ಒಂದು ಕನ್ವರ್ಷನ್ ಸರ್ಟಿಫಿಕೇಟು ಸಿಕ್ಬಿಡುತ್ತೆ. ಆದ್ದರಿಂದ ನಿಮಗೆ ಈಗ ಇಲಾಖೆಗಳಿಗೆ ನಾನು ಈಗಾಗಲೇ ಹೇಳಿದಾಗೆ ವಿಲೇಜ್ ಅಕೌಂಟೆಂಟು, RIA, ಸರ್ವೆ ಡಿಪಾರ್ಟ್ಮೆಂಟ್ಗಳು ಮತ್ತು ತಹಸೀಲ್ದಾರ್ಗಳು, ACಗಳು, DCಗಳು ಆಫೀಸ್ಗಳಿಗೆ ಅಲೆಯುವಂತಹ ಪರಿಸ್ಥಿತಿ ಇವಾಗ ಇಲ್ಲ. 30 ದಿನದ ಒಳಗಡೆ ನಿಮ್ಮ ದಾಖಲೆಗಳು ಸರಿ ಇದ್ದಿದ್ದಾದಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಸಿಸ್ಟಮ್ ಮೇನೇ ನಿಮಗೆ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿಬಿಡುತ್ತೆ. ಇದರಿಂದ ಏನಾಗುತ್ತೆ, ನೀವು ವಾಣಿಜ್ಯ ಕಾರ್ಯಗಳನ್ನು ನೀವು ಮಾಡಬಹುದಾಗಿದೆ. ಇದರಿಂದ ಮೊದಲೆಲ್ಲ ಬಿಸ್ನೆಸ್ ಮಾಡಿಬಿಟ್ರೆ ಕ್ರೈಮ್ ಅನ್ನೋ ಥರದಲ್ಲಿ ಆಗೋಗ್ಬಿಡೋದು. ಈಗ ಬಿಸ್ನೆಸ್ ಮಾಡೋದು ದೇಶದ ಪ್ರಗತಿಗೆ ಇದು ಸಹಾಯಕ ಆಗುತ್ತೆ ಎಂಬುವಂತಹ ವಿಚಾರ ಮನವರಿಕೆ ಆಗಿರೋದರಿಂದ ಈಗ ಇದು ಅನುಕೂಲ ಆಗ್ತಾ ಇದೆ. ಇನ್ನು ಎರಡನೆಯ ಒಂದು ಅನುಕೂಲ ಏನಪ್ಪ ಅದು ಅಂತ ಹೇಳಿದ್ರೆ, ಈಗ ಸರ್ಕಾರವೇ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತ ಮಾಡಿ ಅದರಲ್ಲಿ ಯೆಲ್ಲೋ ಝೋನ್ ಯಾವುದು, ರೆಡ್ ಝೋನ್ ಯಾವುದು ಅನ್ನೋದನ್ನು ಮಾರ್ಕ್ ಮಾಡಿರುತ್ತೆ. ಆ ಮಾರ್ಕ್ ಮಾಡಿರುವಂತಹ ಒಂದು ಪ್ರದೇಶಗಳಲ್ಲಿ ಕನ್ವರ್ಷನ್ ಮಾಡಿಸುವಂತಹ ಅವಶ್ಯಕತೆಯೇ ಇಲ್ಲ.
ಯಾಕಂದರೆ ಅದು ಆಲ್ರೆಡಿ ಆ ಒಂದು ಬೆಲ್ಟ್ ಅಂತ ಹೇಳಿ ಸರ್ಕಾರನೇ ನಿಗದಿ ಮಾಡಿರೋದ್ರಿಂದ ನಿಮ್ಮ ನಿಯಮಗಳಿಗೆ ಅನುಸಾರವಾಗಿ ನಾವು ಏನೋ ಕೆಲಸ ಮಾಡೋದರಿಂದ ಕೇವಲ ನೀವು ಏನು ಮಾಡ್ತಾಯಿದ್ದೀವಿ ಅದರದ್ದೊಂದು ಅಪ್ಲಿಕೇಶನನ್ನು ಹಾಕಿ ಪ್ಲ್ಯಾನ್ ಅಪ್ರೂವಲ್ಗಳನ್ನು ನೀವು ಮಾಡಿಸಿಕೊಂಡು ನೀವು ಇಮ್ಮಿಡಿಯೇಟಾಗಿ ಕೂಡಲೇ ಅದಕ್ಕೆ ಬೇಕಾದಂತಹ ಒಂದು ಏನೋ ಪ್ರಮಾಣ ಪತ್ರಗಳನ್ನು ಕೊಟ್ಟು ನೀವು ದುಡ್ಡನ್ನು ಕಟ್ಟಿ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಿಕೊಂಡು ಬಿಡಬಹುದು. ಕನ್ವರ್ಷನ್ ಮಾಡಿಸುವ ಅವಶ್ಯಕತೆಯೂ ಕೂಡ ಇರುವುದಿಲ್ಲ ಎಂಬುವಂತಹ ಒಂದು ಸರಳೀಕರಣದ ಸೂತ್ರವನ್ನು ಎರಡನೆಯ ಅಂಶವನ್ನಾಗಿ ಮಾಡಲಾಗಿದೆ. ಇನ್ನು ಮೂರನೆಯದಾಗಿ, ಈ 2 ಎಕರೆಗಳಿಗಿನ್ನ ಕಡಿಮೆ ಇರುವಂತಹ ಪ್ರದೇಶ, ಇದು ಕೂಡ ಕೇವಲ ನೀವು ಒಂದು ಅಫಿಡವಿಟ್ಗಳನ್ನು ಹಾಕುವ ಮುಖಾಂತರ, ಪ್ರಮಾಣ ಪತ್ರಗಳನ್ನು ಹಾಕುವ ಮುಖಾಂತರ ನೀವು ಯಾವುದೇ ಕನ್ವರ್ಷನನ್ನು ಪಡೆದುಕೊಳ್ಳದೆ ನೀವು ಒಂದು ಏನೋ ಈ ಒಂದು ಸಣ್ಣ ಕೈಗಾರಿಕಾ ಘಟಕಗಳು ಅಂತ ನಾವೇನು ಕರಿತೀವಿ, ಆ MSME ಅಂತ ಹೇಳಿ, ಆ ಒಂದು ಸಣ್ಣ ಪುಟ್ಟ ಕೈಗಾರಿಕಾ ವಾಣಿಜ್ಯೋದ್ಯಮಗಳನ್ನು ಘಟಕಗಳನ್ನು ನೀವು ನಡೆಸಬಹುದಾಗಿದೆ. ಸೊ ಈ ಒಂದು ನಡೆಸುವುದರ ಮುಖಾಂತರ ನೀವು ಸಾಕಷ್ಟು ವಾಣಿಜ್ಯ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳಬಹುದು. ಇದರಿಂದ ಲಾಭ ಕೂಡ ನಿಮಗೆ ಬರುತ್ತೆ. ಕೃಷಿ ಭೂಮಿಯಿಂದ ಏನು ಬರುತ್ತೆ ಅಂತ ಇದ್ದರು, ಈಗ ನೀವು ಸರಳೀಕರಣ ಮಾಡಿರೋದ್ರಿಂದ ಸರ್ಕಾರ ನೀವು ರೆಸಿಡೆನ್ಷಿಯಲ್ಗಾಗಲಿ, ಕಮರ್ಷಿಯಲ್ಗಾಗಲಿ, ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿ ಉಪಯೋಗಿಸಿ ನೀವು ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಳಬಹುದಾಗಿದೆ, ದುಪ್ಪಟ್ಟು ಮಾಡಿಕೊಳ್ಳಬಹುದಾಗಿದೆ, ಜೊತೆಗೆ ಇತರರಿಗೂ ಕೂಡ ಉದ್ಯೋಗಗಳನ್ನು ಕೊಡಬಹುದಾಗಿದೆ. ಆದ್ದರಿಂದ ನೀವು ಈ ರೀತಿಯಾಗಿ ನೇರವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಉದ್ಯೋಗಗಳನ್ನು ಕೊಟ್ಟು ನೀವು ಪ್ರಾಡಕ್ಟ್ಗಳನ್ನು ಮಾಡುವುದರ ಮುಖಾಂತರ, ಬಿಸ್ನೆಸ್ ವ್ಯಾಪಾರವಾಗುವ ಮುಖಾಂತರ ಸರ್ಕಾರಕ್ಕೂ ಕೂಡ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಟ್ಯಾಕ್ಸ್ಗಳು ಸಿಗ್ತಾ ಹೋಗೋದರಿಂದ ದೇಶದ ಆರ್ಥಿಕ ಪ್ರಗತಿಯೂ ಕೂಡ ಉಂಟಾಗುತ್ತೆ, ಭದ್ರತೆಯನ್ನು ಹೊಂದುತ್ತೆ ಅಂತ ಹೇಳಿ ಈ ಒಂದು ನಿಯಮಗಳನ್ನು ಮಾಡಲಾಗಿದೆ. ಇದು ಬಹಳ ಒಳ್ಳೆಯ ತೀರ್ಮಾನ ಆಗಿದೆ. ಆದ್ದರಿಂದ ಇದು ಟೈಮ್ ಬೌಂಡ್ ಅಪ್ರೂವಲ್ ಅಂತಲೂ ಕೂಡ ನಾವು ಕರಿಬಹುದಾಗಿದೆ. 30 ದಿನದ ಒಳಗಡೆ ನಿಮಗೆ ಏನು ಬೇಕು ಅದೆಲ್ಲವೂ ಕೂಡ ಸಿಕ್ಕಿಬಿಡುತ್ತದೆ. ಸೊ ಇದರಿಂದ ದೇಶದ ಅಭಿವೃದ್ಧಿ ಆಗುತ್ತದೆ, ಆರ್ಥಿಕವಾಗಿ ಜಯಶೀಲರು ಆಗಬಹುದಾಗಿದೆ. ನೋಡಿ, ಮೊದಲೆಲ್ಲ ಸರ್ಕಾರ ಹೇಳ್ತಾ ಇತ್ತು, ಈ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಬಿಡ್ತಾರೆ, ಏನೋ ಮುಖೇಶ್ ಅಂಬಾನಿ, ರಿಲಯನ್ಸ್ನವರು, ಅದಾನಿ ಇಂಥವ್ರು ಬಂದು ಎಲ್ಲ ಕೃಷಿ ಭೂಮಿಗಳನ್ನ ತಗೊಂಡು ಬಿಡ್ತಾರೆ. ಆಮೇಲೆ ರೈತರಿಗೆ ತಿನ್ನೋಕೆ ಅನ್ನ ಇಲ್ದಂಗೆ ಆಗ್ಬಿಡುತ್ತೆ, ಉದ್ದಿಮೆ ಮಾಡೋದಕ್ಕೆ ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ, ಕೃಷಿ ಭೂಮಿಗಳನ್ನು ಉಳಿತಾಯ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದಂಥ ಸರ್ಕಾರಗಳು ಈಗ ಇದ್ದಕ್ಕಿದ್ದಂಗೆ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡಿದ್ದಾವೆ. ಯಾಕಂದರೆ ಇವತ್ತು ಎಕರೆಗಟ್ಟಲೆ ಜಮೀನುಗಳು, ಸಾವಿರಾರು ಲಕ್ಷ ಎಕರೆಗಟ್ಟಲೆ ಜಮೀನುಗಳು ಇವತ್ತು ಬರಡಾಗಿ ಬಿದ್ದಿದ್ದಾವೆ. ಸರಿನ ನೀರಿನ ವ್ಯವಸ್ಥೆಗಳಿಲ್ಲ. ಇದ್ರೂ ಯುವಕರುಗಳು ಏನೋ ಕೃಷಿ ಮಾಡುವುದರಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತಿತ್ತು. ಆದರೆ ಇವತ್ತು ಕೆಸರು ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಮಣ್ಣಿಗೆ ಇಳಿಯೋಕ್ಕೆ ರೆಡಿ ಇಲ್ಲ, ಗಲೀಜು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಏನೋ ಕೃಷಿ ಮಾಡುವುದರಲ್ಲಿ ಅವರ ಉತ್ಸಾಹಗಳು ಕುಗ್ಗಿದ್ದಾವೆ. ಎಲ್ಲರೂ ನಗರ ಪೇಟೆಗಳಿಗೆ ಬರ್ತಾ ಇದ್ದಾರೆ, ಬೇರೆ ಬೇರೆ ಏನೋ ವೈಟ್ ಕಾಲರ್ ಜಾಬ್ಸ್ಗಳನ್ನು ಹುಡುಕ್ತಾ ಇದ್ದಾರೆ. ಆರಾಮಾಗಿ ಸಂಪಾದನೆ ಆಗುವಂತಹ ರೂಟ್ಗಳು ಗೊತ್ತಾಗಿರೋದ್ರಿಂದ ಕೃಷಿಗಳು ಹೆಚ್ಚಾಗಿ ಮಾಡದೆ ಭೂಮಿಗಳು ಬರಡಾಗಿ ಬಿದ್ದಿರೋದ್ರಿಂದ ಸೊ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಉಪಯೋಗಪಡಿಸಿಕೊಳ್ಳಬೇಕು, ದೇಶದ ಪ್ರಗತಿಗೂ ಕೂಡ ಸಹಾಯ ಆಗಬೇಕು ಅಂತೇಳಿ ಈಗ ಈ 1,00,000 ಕೋಟಿ ಗಟ್ಟಲೆ ಏನೋ ಬಂಡವಾಳಗಳು, ದೊಡ್ಡ ದೊಡ್ಡ ಕಂಪನಿಗಳು ಯಾವಾಗ ಬೇರೆ ಬೇರೆ ರಾಜ್ಯಗಳ ಹತ್ರಕ್ಕೆ ಹೊರಟೋಗ್ತಾ ಇದೆಯೋ ಆದ್ದರಿಂದ ಎಲ್ಲ ಈ ಒಂದು ಬಂಡವಾಳಶಾಹಿಗಳನ್ನು ಕಳೆದುಕೊಂಡು ಬಿಡ್ತೇವೋ ಅಂತ ಒಂದು ಭಯದಲ್ಲಿ ಈಗ ಈ ಒಂದು ಮನಸ್ಥಿತಿಯನ್ನು ಬದಲಾಯಿಸಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ, ಇಲ್ಲ ಬನ್ನಿ ಭೂಮಿ ಬರಡು ಬೀಳೋ ಬದಲು ನಾವು ನಿಮಗೆ ಭೂಮಿಗಳನ್ನು ಕೊಡ್ತೇವೆ, ಸಾಕಷ್ಟು ರಿಯಾಯಿತಿಗಳನ್ನು ಕೊಡ್ತೇವೆ, ನೀವು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಅಂತ ಹೇಳಿ ಏನೋ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಈ ಒಂದು ಕಾನೂನುಗಳನ್ನು ಸರಳೀಕರಣ ಮಾಡಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕೆ ಭೂಮಿಗಳಿಗೆ ಚಿನ್ನದ ಬೆಲೆ ಬಂದುಬಿಟ್ಟಿದೆ ಹಾಗೂ ಬರುತ್ತೆ ಕೂಡ. ಸೊ ಯಾವಾಗ ಸರಳೀಕರಣ ಆಗುತ್ತೋ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಕಂಪನಿಗಳು ಮುಂದೆ ಬರುತ್ತೆ. 100 ರೂಪಾಯಿ ಇರೋದನ್ನು 200 ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೆ ಅವರು ಏನೋ
ಮನಸ್ಸು ಮಾಡ್ತಾರೆ. ಯಾಕಂದರೆ ಅವ್ರ ಹತ್ರ ಬಂಡವಾಳನೂ ಇರುತ್ತೆ ಮತ್ತು ಅದನ್ನು ಬೇರೆ ವಾಣಿಜ್ಯ ಕ್ರಿಯೆಗಳಿಗೆ ಉಪಯೋಗಿಸೋದ್ರಿಂದ ಆ ಬಂಡವಾಳನ ಅವರು ಸುಲಭವಾಗಿ ತೆಗೆದುಕೊಳ್ಳಬಹುದು ಎಂಬುವಂತಹ ಒಂದು ಧೈರ್ಯ ಕಂಪನಿಗಳಲ್ಲಿ ಇರೋದರಿಂದ ಏನೋ ಹಣ ದುಪ್ಪಟ್ಟಾಗುತ್ತೆ. ಆದ್ದರಿಂದ ರೈತರೇ, ನನ್ನ ಪ್ರೀತಿಯ ರೈತರೇ, ನೀವುಗಳು ಭೂಮಿಗಳನ್ನು ಏನಾದರೂ ಇಟ್ಕೊಂಡಿದ್ದರೆ ಖಂಡಿತವಾಗಿಯೂ ಅದನ್ನು ಉಳಿಸಿಕೊಳ್ಳಿ ಮತ್ತು ಅದನ್ನು ಬೆಳೆಸಿಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಒಳ್ಳೆಯ ರೇಟು ನಿಮಗೆ ಆಫರ್ ಮಾಡಿದರೆ ಅದನ್ನು ನೀವು ಕೊಟ್ಟು ತೆಗೆದುಕೊಂಡು ಅದರಿಂದ ಮತ್ತಿನ್ನೆಲ್ಲೋ ಭೂಮಿಯನ್ನು ತೆಗೆದುಕೊಳ್ಳಿ, ಅಥವಾ ಇನ್ನೇನೋ ಒಂದು ನಿಮ್ಮ ಕುಟುಂಬದ ನಿರ್ವಹಣೆಗೆ ಬೇಕಾಗಿರುವಂತಹ ಒಂದು ಕೆಲಸಗಳನ್ನು ನೀವು ಸೆಟಪ್ ಮಾಡಿಕೊಳ್ಳಿ. ಅಥವಾ ಕೊಡುವಾಗ ಅಲ್ಲೇ ಒಂದು ಕಾರ್ಖಾನೆಗಳಲ್ಲಿ ಕೆಲಸಗಳನ್ನು ಕೊಡಬೇಕು ಅಂತಾನೋ, ಅಥವಾ ಅವರು ಮಾಡೋ ಲಾಭಗಳಲ್ಲಿ ನಮಗೇನೋ ಒಂದಷ್ಟು ಶೇರ್ ಕೊಡಬೇಕು ಅಂತಾನೋ, ಈ ರೀತಿಯಾಗಿ ಮಾಡಿಕೊಂಡು ನೀವು ಮುಂದುವರಿಯಿರಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಗಳನ್ನು ನಿಮ್ಮ ಒಳಿತಿಗಾಗಿ ನೀಡಿದ್ದೇನೆ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.